ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ವಂದನೆಯನ್ನು ಚಲಿಸ್ತಾ ಯೋವಾನ್ 19:30 ಧ್ಯಾನಿಸೋಣ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಸುತಿಮದಲ್ಲಿ ನಿವಾಸ ಮಾಡುವ ಲೋಕ ತಂದೆಯೇ, ನಿನ್ನ ಕೃಪೆ 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 ನಿನ್ನ ಕೊಟ್ಟ ಜವಾಬ್ದಾರಿಯನ್ನು ಕರೆಕ್ಟಾಗಿ ಮಾಡಿ ಮುಗಿಸಿದ್ರಿ. ನಮಗೂ ಕೂಡ ರಕ್ಷಣೆ ಆದ ಅದರ ದಿನದಿಂದ ಈ ಮುಗಿಯುವವರೆಗೂ ನಿನ್ನ ಕೃಪೆ ನಮ್ಮನ್ನು ನಡೆಸ್ಕೊಟ್ಟು ಜಯ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಇಲ್ಲಿ ಯೇಸು ಸ್ವಾಮಿ ಬಂದ್ಬಿಟ್ಟು ಬರೀ 33 ವರ್ಷನೇ ಅವರು ಲೋಕದಲ್ಲಿ ಇದ್ದಿದ್ದು. 30 ವರ್ಷ ಮಾತ್ರ ಅವ್ರ ತಂದೆ ತಾಯಿಗಳ ಜೊತೆಯಲ್ಲಿದ್ದಾರೆ. ಅದೆಲ್ಲ ಬೈಬಲಲ್ಲೇ ಮತ್ತೆ ಮಾರ್ಕ್ ಲೂಕ ಯಾವನ್ನೆಲ್ಲ ಧ್ಯಾನಿಸಿದ್ರೆ ಸಿಗುತ್ತೆ. ಕಾರ್ಪೆಂಟರ್ ಆಗಿದ್ರು. ಇವರೇ ದೊಡ್ಡವರು. ತಮ್ಮ ಇದ್ರು, ತಂಗಿಯದ್ರು ಇದ್ರು, ತಾಯಿ ಇದ್ರು. ತಂದೆ ಪ್ರಾರಂಭದಲ್ಲಿ ಹುಟ್ಟಬೇಕಾದ್ರೆ ಇದ್ರು. ಆಮೇಲೆ ಅವರು ಸಿಲುಬೆಗೆ ಹೋಗ್ಬೇಕಾದ್ರೆ ತಂದೆ ತೋರಿಸ್ತಾ ಇಲ್ಲ. ಸೆಂಟ್ರಲ್ ಎಲ್ಲೋ ಡೆತ್ ಆಗಿದ್ದಾರೆ. ಜವಾಬ್ದಾರಿ ಜಾಸ್ತಿ ಇದೆ. ಅದಕ್ಕೇನೆ ಅವರು ಮರಣ ಹೊಂದಬೇಕಾದ್ರೆ ಯೋವನನ್ನು ನೋಡಿ ಇದೋ ನಿನ್ನ ತಾಯಿ ಅಂತ ಹೇಳ್ತಾರೆ. ಯಾಕಂದ್ರೆ ಇವ್ರು ಹೋದ್ಮೇಲೆ ಅವ್ರಿಗಿರ್ತಾರೆ ಒಡ ಹುಟ್ಟಿದ ರಕ್ತ ಸಂಬರಿ. ಇವರು ಸ್ಪಿರಿಚುವಲ್ ಮ್ಯಾನ್ ಇರೋದ್ರಿಂದ ಯೋವನಿಗೆ ಇದೋ ನಿನ್ನ ತಾಯಿ, ತಾಯಿ ನೋಡಿ ಇದೆ ನಿನ್ನ ಮಗ, ನಾವು ನೋಡ್ಕೊಂತಾನೆ ನಾನು ಇಲ್ಲದ ಮೇಲೆ ಅಂತ ಹೇಳ್ತಾರೆ. ಈ ರೀತಿ ಅವರು 33 ವರ್ಷದಲ್ಲಿ 33.5 ವರ್ಷದಲ್ಲಿ 3.5 ವರ್ಷನೇ ಸೇವೆ ಮಾಡಿದ್ದು. 3.5 ವರ್ಷದಲ್ಲಿ ಸಿಲುಬೆಗೆ ನೇತಾಡ್ತಿರ್ಬೇಕಾದ್ರೆ ಅವರೊಂದು ಮಾತು ಹೇಳ್ತಾರೆ. ಏನು ಮಾತಂದ್ರೆ, ಇಲ್ಲಿ 28ರಲ್ಲೂ ಇದೆ, ಈಗ ಎಲ್ಲ ತೀರಿ ತಂದು ತಿಳಿದು ಅವ್ರಿಗೆ ಗೊತ್ತಾಯ್ತು ಇನ್ನೇನೆಲ್ಲ ಮುಗೀತು. ಏನು ಮುಗೀತು ಅಂದರೆ ಶಸ್ತ್ರದ ಮಾತು ನೆರವೇರುವಂತೆ. ಶಸ್ತ್ರದ ಮಾತು ನನಗೆ ಅಲ್ಲಿ ಉರುಳಿ ರಸದ ತುಂಬಿದ ಗಾಡಿಗಿಟ್ಟಿರಿದ ಅವನಿಗೆ ಸ್ಪಂಜನ್ನು ಉರುಳಿ ರಸದಿಂದ ತುಂಬಿಸಿದ ಈಸೊಪ್ಪು ಗಿಡದ ಕೋಲಿಗೆ ಸಿಕ್ಕಿಸಿದ ಆತನ ಬಾಗಿ ಮುಟ್ಟಿಸಿದರು. ಕಡೆ ದಿನೇನು ಪ್ರಾಣ ಹೋಗ್ಬೇಕಾದ್ರೆ ಸಿಲುಬೆಯಲ್ಲಿ ಹೊಡೆದ್ರಿಂದ ರಕ್ತ ಎಲ್ಲ ಹೋಗಿರೋದ್ರಿಂದ ಬಾಯಿಗೆ ಈಸೊಪ್ಪು ಅದದ್ದೇ ಹುಳಿ ರಸ ಅದು. ಆದರೆ ಅವ್ರು ಕುಡಿಲಿಲ್ಲ. ಏಸ ಹುಳಿ ರಸವನ್ನು ತಕ್ಕೊಂಡ ಮೇಲೆ ಬಾಯಿನಲ್ಲಿ ಇಡ್ತಾರೆ. ತೀರಿತೊಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಇದು 2 ಮೆಸೇಜ್ ಇದೆ. ಒಂದು ತಗೊಳ್ಳೋಣ. ಆತ್ಮವನ್ನು ಅಂದರೆ ಒಬ್ಬೊಬ್ಬರು ಆತ್ಮವನ್ನು ದೇವರಿಗೆ ಒಪ್ಪಿಸ್ಕೊಡಲ್ಲ. ಇವರು ಮರಣ ಹೊಂದಬೇಕಾದ್ರೆ ಅವರಿಗೆ ದೇವರಿಗೆ ಒಪ್ಪಿಸ್ಕೊಡ್ತಾರೆ ಅವರ ಆತ್ಮವನ್ನು. ಇಲ್ಲಿ ತೀರಿತು ಅಂತ ಹೇಳ್ತಾರೆ. ತೀರಿತು ಅನ್ನೋದು ನಾಟ್ ಎ ಆರ್ಡಿನರಿ ವರ್ಡ್. ಇದು ದೊಡ್ಡ ಪದ. ಇದು ಏನಂದರೆ ಅವರು ಹಳೆ 4,000 ವರ್ಷದ ಪಾಪಗಳನ್ನು ನೀವು ಬೈಬಲ್ ತೆಗೆದು ಹೋದ್ರಿ. ಅಲ್ಲಿ ಮುಂಜಾ ಮಾಡಿಸ್ತಾ ಇದ್ರು ಹಳೆ ಒಡಂಬಡಿಕೆಯಲ್ಲಿ. ಎಲ್ಲ ಗಮನ ಇಟ್ಟು ಕೇಳ್ರಿ. ಮುಂಜಾ ಮಾಡಿಸ್ತಾ ಇದ್ರು ಹಳೆ ಒಡಂಬಡಿಕೆಯಲ್ಲಿ. ಆಮೇಲೆ ಇವ್ರು ಪಾಪ ಮಾಡಿ ಮೃಗ ಬಲಿ ಕೊಡ್ತಾ ಇದ್ರು, ವಿಗ್ರಹಾರಾಧನೆ ಮಾಡ್ತಾ ಇದ್ರು, ಭಾಳ ತಪ್ಪುಗಳು ಮಾಡ್ತಾ ಇದ್ರು. ಒಬ್ಬನು ಹೊಡೆದ್ರೆ ಹೊಡಿತಾ ಇದ್ರು. ಎಲ್ಲದಕ್ಕಿಂತ ದೊಡ್ಡದಾಗಿ ಪಾತಾಳಕ್ಕೆ ಹೋಗ್ತಾ ಇದ್ರು. ಇವಾಗ ನಾವೇನಾದರೂ ಪ್ಯಾರಡೈಸ್, ಹೆವೆನ್ 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 ಅಂತ ಹೇಳ್ತೀವಿ, ಪರಲೋಕ ಅಂತೀವಿ. ಅವರಲ್ಲಿ ಯಾವ ಥರ ಇಲ್ಲ ಎಲ್ಲ. ಅದನ್ನೆಲ್ಲ ಇವರು 4,000 ವರ್ಷದ ಹಿಂದೆ ಇರೋರನ್ನೆಲ್ಲ ನೀವು ನೋಡಿದ್ರೆ ಸಿಲುಬೆಯಲ್ಲಿ ಹಾಕ್ಬೇಕಾದ್ರೆ ಕಲನಿಗೆ ಇವತ್ತು ನಾನು ಕೂಡ ಪರದೇಶದಲ್ಲಿ ಇರೋದು ಅಂದರೆ ಪ್ಯಾರಡೈಸ್, ಪರಲೋಕ. ಅಂದರೆ ಇವರು ಹಿಂದುಗಡೆ ಇರೋರಿಗೆಲ್ಲ ಪ್ಯಾರಡೈಸ್ ಕೊಟ್ಟರು. ಅವ್ರು ಸತ್ತು 3 ದಿನ ಆದಮೇಲೆ ಪೇತ್ರದಲ್ಲಿದೆ ಮೇಲ್ಪಾತಾಳ ಕೆಳಗೆ ಪಾತದಲ್ಲಿದ್ದರು. ಯಾಕೋಬ್ ಕೂಡ ಹೇಳ್ತಾನೆ, ನಾನು ದುಃಖದಿಂದ ಪಾತಾಳಕ್ಕೆ ಹೋಗ್ತಿದ್ದೀನಿ ಅಂತ. ಆ ಮೇಲ್ಪಾತದಲ್ಲಿರೋನ್ನ ಪ್ಯಾರಡೈಸಿಗೆ ಕರ್ಕೊಂಡೋದ್ರು. ಈಗ ನಮಗೆ ಪರಿಶುದ್ಧಾತ್ಮ ಕೊಟ್ಟಿದ್ದಾರೆ. ಈ ಪರಿಶುದ್ಧಾತ್ಮ ಕೊಟ್ಬಿಟ್ಟು ನಮಗೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡಿ ರಕ್ಷಣೆ ಹೊಂದಿದ್ರಿಂದ ಸಾಯವರೆಗೂ ಆ ಕೃಪೆ ನಮ್ಮ ಮೇಲೆ ಇದ್ದು ಪಾಪ ಮಾಡದೇ ಇರೋದಕ್ಕೆ ಸಹಾಯ ಮಾಡಿ ಆತ್ಮಕ್ಕೆ ಹೆಲ್ಪ್ ಮಾಡುತ್ತೆ. ಈ ಆತ್ಮ ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಟ್ರೆ ಅದು ನರಕಕ್ಕೆ ಹೋಗೋದಾಗೆ ಪಾಪನೆಲ್ಲ ಓಡಿಸಿ ಪ್ರಾರ್ಥನೆ ಮಾಡೋದಕ್ಕೆ, ವಾಕ್ಯ ಓದೋದಕ್ಕೆ, ನಿದ್ದೆ ಮಾಡ್ತಿದ್ರು ಎಬ್ಬಿಸೋದಕ್ಕೆ ಸಹಾಯ ಮಾಡಿ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲದಕ್ಕಿಂತ ದೊಡ್ಡದಾಗಿ ನಾವು ಆತ್ಮಿಕದಲ್ಲಿ ಬೆಳೆದಿರಬೇಕು. ನಾವು ಆತ್ಮ ಬಲ ಹೊಂದಿರಬೇಕು. ಕುಟುಂಬವನ್ನು ನೋವನ ಹಾಗೆ ಸಿದ್ಧ ಮಾಡಬೇಕು. ಅದಕ್ಕಿಂತ ದೊಡ್ಡದಾಗಿ ನಾವು ಇತರನ್ನ ಕೂಡ ಸಿದ್ಧ ಮಾಡಬೇಕು. ಈ ಸಭೆ ಅನ್ನೋದು ಏನಕ್ಕಂತ ಇದೆ ಅಂದರೆ, ಇವಾಗ ಸೇವಕರಾಗಿರೋರು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಚೆನ್ನಾಗಿ ಬೆಳೆದು ಅವ್ರು ಹೇಳ್ದಂಗೆ ನಡೀತಾ ಇರಬೇಕು. ಆವಾಗ ಅವರು ನಡೀತಾ ಇರೋದನ್ನ
ಲೋಕಸ್ಥರು ಬಂದು ನಡೆಯೋದಿಲ್ಲ. ಔಟ್ ಸೈಡಲ್ಲಿ ಕೆಲಸಗಳಿಗೆ ಕಾರ್ಯಕ್ರಮಕ್ಕೆಲ್ಲ ಹೋಗಿ ಬರ್ತಾ ಇರ್ತಾರೆ. ಅಲ್ಲಿ ಹೋದ್ರೂ ನೀವು ಸಾಕ್ಷಿಯಾಗಿರಬೇಕು, ಮನೆಯಲ್ಲೂ ಇರಬೇಕು, ಅಕ್ಕದ ಪಕ್ಕದಲ್ಲೂ ಇರಬೇಕು. ಸಭೆಯಲ್ಲಿ ಮಾತ್ರ ಬಂದು ಸುಮ್ಮನೆ ರಿಲಿಜಿಯಸ್ ಆಗಿ ಬಂದು ಹೋಗೋದಿಲ್ಲ, ಅಲ್ಲೂ ನೀವು ಬರುವಿಕೆಗೆ ಸಿದ್ಧರಾಗಬೇಕು ಅಂತ ಹೇಳಿ ಅವರು ಸಿದ್ಧ ಮಾಡ್ತಿರ್ತಾರೆ. ಅಂದರೆ ಕಡೆವರೆಗೂ ತೀರಿತು ಅಂದರೆ ದೇವರು ಕೊಟ್ಟಿರುವ ಕೆಲಸ ರಕ್ಷಣೆ ಆದಮೇಲೆ ಅವಾಗಿಂದ ಡೆತ್ವರೆಗೂ ಕೊಟ್ಟಿರುವ ಆ ಕೆಲಸವನ್ನು ದೇವರು ಕರೆಕ್ಟಾಗಿ ಮಾಡಿ ಮುಗಿಸಿದ್ರು. ಅದಕ್ಕೆ ತೀರಿತು ಅಂತ ಹೇಳ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಯುದ್ಧ ನಡೀತಾ ಇದೆ, ರೋಮರ್ಗೂ ಬೇರೆ ದೇಶದವ್ರಿಗೂ. ಭಯಂಕರವಾಗಿ ಯುದ್ಧ ನಡೀತಿದ್ದಾಗ ಗೆದ್ದುಬಿಟ್ರು ರೋಮರ್ ಅವರು. ಅದರಲ್ಲಿ ಒಬ್ಬನ ಕರೆಸಿ ಕಮಾಂಡರ್ ಹೇಳ್ತಾನೆ, ನಾವು ಗೆದ್ವಿ ಅಂತೇಳಿ ಹೋಗಿ ಹೇಳು. ಯಾಕಂದರೆ ಫಸ್ಟ್ ಹೋಗಿ ಹೇಳೋದಕ್ಕೆ ಇವರಿನ್ನೂ ಸ್ವಲ್ಪ ಅದೆಲ್ಲ ಸಾಮಾನು ತಗೊಳ್ಳೋದು ಅದು ಇದೆಲ್ಲ ವರ್ಕ್ ಇರುತ್ತೆ. ಗೆದ್ದಾದ್ಮೇಲೆ ಅವಾಗೆಲ್ಲ ಈ ಥರ ಸೌಕರ್ಯ ಇಲ್ಲಲ್ಲ, ಫೋನಿಗಿನ ಅವೆಲ್ಲ. ಅವನು ಓಡಿ 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 ಬಂದಂತೆ ಸಂತೋಷನ ಹೇಳೋಕ್ಕೆ. ಓಡಿ ಬಂದು ಆ ಪಟ್ಟಣದಲ್ಲಿ ಗೊತ್ತಾಯ್ತಂತೆ, ವಿ ಕಾಂಕರ್ಡ್ ಅಂತ ಓಡಿ ಬರ್ತಾ ಇದ್ದಂತೆ. ಓಹೋ, ನಾವು ಗೆದ್ವಿ. ಯಾಕಂದರೆ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ, ವಯಸ್ಸಾದವರೆಲ್ಲ ಇರ್ತಾರೆ. ಓಡಿ ಹೋಗಿ ರಾಜನ ಹತ್ರ ವಿ ಕಾಂಕರ್ಡ್ ಅಂತ ಹೇಳಿದ್ನಂತೆ. ಇವ್ರು ಓಡಿ ಬಂದಿರೋ ಒಂದು ಇದರಲ್ಲಿ ಫೋರ್ಸ್ ರಭಸದಲ್ಲಿ ಅವನ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಬಿದ್ದು ಸತ್ತೋದ. ಅಂದರೆ ಓಡಿ ಓಡಿ ಸಂತೋಷದಲ್ಲಿ ಗೊತ್ತಾಗಲಿಲ್ಲ. ಅದು ಒಂದು ಲೋಕಕ್ಕೆ ಸಂಬಂಧಪಟ್ಟದ್ದಾದರೂ ಅಲ್ಲಿ ಗೆದ್ದ, ಇಲ್ಲಿ ಪ್ರಾಣ ಬಿಟ್ಟ. ಗೆದ್ದು ಪ್ರಾಣ ಬಿಟ್ಟ, ಸೋತು ಪ್ರಾಣ ಬಿಟ್ಟಿಲ್ಲ. ಅದನ್ನು ಅವ್ರು ವೀರ ಜಯವನ್ನು ಹೊಂದಿ ಅಲ್ಲಿಂದ ಬಂದು ಮೆಸೇಜ್ ತಂದು ಕೊಟ್ಟು ಸತ್ತ. ಅದೇ ರೀತಿ ಯೇಸು ಸ್ವಾಮಿ ಕೂಡ ಪರಲೋಕದಿಂದ ಭೂಲೋಕಕ್ಕೆ ಬಂದು ಇದನ್ನು ಕಾಂಕರ್ಡ್, ಇದನ್ನು ಗೆದ್ರು. ಇವಾಗ ಸೈತಾನಿಗೆ ಸಮುದ್ರದಿಂದ ಅಲ್ಲಿ ಗೆಲ್ತಾರೆ, ಒಂದೊಂದು ಪಾರ್ಟ್ ಆಗಿ ಗೆಲ್ತಾರೆ. ಒಂದ್ಸಲ ಅಲ್ಲಿಂದ ಧುಮುಕು ಅಂತ ಹೇಳ್ತಾರೆ. ಊಟದ ವಿಷಯದಲ್ಲಿ ಇವನು ಸೋತೋದ, ಆದಾಮು. ಆ ಊಟ ನೀನು ಕಲ್ಲನ್ನು ರೊಟ್ಟಿ ಮಾಡಿ ಅಲ್ಲಿ ಗೆಲ್ತಾರೆ. ಸೈತಾನಿಗೆ ಅಡ್ಡ ಬೀಳು ಅಂತ ಹೇಳ್ತಾರೆ. ನಾವು ಅದರ ಬಿದ್ದು ಬಿಡ್ತೀವಿ, ಅವ್ರು ಬೀಳಲಿಲ್ಲ. ಶೋಧನೆಗೆ ದೇವರನ್ನು ಶೋಧಿಸಬಾರ್ದಂತ ಅಲ್ಲಿ ಗೆಲ್ತಾರೆ. ಲೋಕವನ್ನು ಕೊಟ್ಟುಬಿಟ್ಟು ನನ್ನ ಕಾಲಿಗೆ ಬೀಳು ಅಂತ ಹೇಳಿದಾಗ ಅಲ್ಲೂ ಗೆಲ್ತಾರೆ. ಈ ರೀತಿ ಪಾರ್ಟ್ ಆಗಿ ಎಲ್ಲ ಜಾಗದಲ್ಲಿ ಸೈತಾನನಿಗೆ ಅವಕಾಶ ಕೊಡದಂಗೆ ಗೆಲ್ತಾನೇ ಇರ್ತಾರೆ, ಸೋತಿಲ್ಲ ಅವರು. ಅದೇ ರೀತಿ ನಾವು ಕೂಡ ರಕ್ಷಣೆ ಹೊಂದಿದ ಮೇಲೆ ಕ್ರೈಸ್ತರ ಜೀವಿತ ಅಂದರೆ ಎರಡು ಮುಖ್ಯವಾದದ್ದು. ಡೈಲಿ ಪಾಪ ಜಯಿಸಬೇಕು, ಡೈಲಿ ಪಾಪವನ್ನು ಜಯಿಸ್ತಾ ಇರಬೇಕು. ಜಯಿಸಿ ಇದರಲ್ಲಿ ಪೌಲ್ ಹೇಳ್ದಂಗೆ ನಮಗೆ ವಿಶ್ವಾಸ ಬಂದ್ಬಿಡುತ್ತೆ. ಒಳ್ಳೆ ಹೋರಾಟ ನೋಡದೆ ವಿಶ್ವಾಸ ಕಾದುಕೊಂಡೆ ಪರಲೋಕ ರಾಜ್ಯದಲ್ಲಿ ನನಗೆ ಕಿರೀಟ ಇಡಲ್ಪಟ್ಟಿದೆ ಅಂತ. ಅವನಿಗೆ ಹೆಂಗೆ ಸಾಯಕ್ಕೆ ಮುಂಚೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳೋದಕ್ಕೆ ಸಾಧ್ಯ ಅಂದರೆ ಅಷ್ಟಾಗಿ ಅವರು ಕಷ್ಟಪಟ್ಟಿದ್ದಾರೆ, ಹೋರಾಡಿದ್ದಾರೆ, ಗೆದ್ದಿದ್ದಾರೆ. ಆ ರೀತಿ ನಾವು ಹೇಳೋಕ್ಕಾಗತ್ತಾ? ಸಿದ್ಧ ಮಾಡ್ಕೋಬೇಕು. ಹೇಳೋಕ್ಕಾಗತ್ತಲ್ಲ, ಹೇಳ್ಬೇಕು. ತೀರಿತು ಅನ್ನೋದು ಏನಂದರೆ ಕೊಟ್ಟಿರೋ ಕೆಲಸ. ಒಂದು ಉದಾಹರಣೆಗೆ, ಒಂದು ಕುಟುಂಬವನ್ನು ಒಬ್ಬರಿಗೆ ಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ ಮಗುವಾಗಿರ್ತಾರೆ, ಆಮೇಲೆ ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಮಿಡ್ಲ್ ಸ್ಕೂಲ್ ಆದಮೇಲೆ ಹೈಸ್ಕೂಲು, ಕಾಲೇಜು ಅಂತೇಳಿ ಬರ್ತಾ ಇರ್ತವೆ. ಆ ರೀತಿ ಮಗುವಾಗಿದ್ದವರು ಅವ್ರು ಬೆಳೀತಾರೆ. ಆದರೆ ಆ ಯೂತ್ ಆಗಿರ್ಬೇಕಾದ್ರೆ ತಂದೆ ತಾಯಿಗೆ ವಿಧೇಯರಾಗಿ ಅಪ್ಪ ಅಮ್ಮನಿಗೆ ಮನೆಯಲ್ಲಿ ಇದರಲ್ಲಿ ಸಹಾಯ ಮಾಡಿಕೊಂಡು, ಫ್ರೆಂಡ್ಸಿಗೆ ಕೂಡ ಯಾವುದೇ ಹಾನಿಕರ ಮಾಡ್ದಂಗೆ ಅವರಿಗೆ ಪ್ರೀತಿಯಲ್ಲಿ ಇದ್ದುಕೊಂಡು ಹೆಲ್ಪ್ ಮಾಡೋದ್ರಲ್ಲಿ, ಸ್ಕೂಲಲ್ಲಿ ಟೀಚರ್ ಹತ್ರ ಒಳ್ಳೆ ಹೆಸರು ತಗೊಂಡು, ದೇವರ ಹತ್ರ ಭಯಭಕ್ತಿ. ಇವಾಗ ಟೈಮಲ್ಲ, ಮಕ್ಕಳದು ಏನಕ್ಕೆ ಸಕ್ಸಸ್ ಆಗ್ತಿಲ್ಲ ಅಂದರೆ, ಆ ಕಾಲದಲ್ಲಿ ನಾವು ಒಂದು ಹಾಡು ಕಲಿಬೇಕಂದ್ರೆ ಟೇಪ್ ರೆಕಾರ್ಡೆಲ್ಲ ಕಲಿತಾ ಇದ್ವಿ. ಅದು ಬೇರೆ ಬರಲ್ಲ, ನಾವೇನಾಗ್ತೀವೋ ಅದೇ ಬರ್ತಾ ಇತ್ತು. ಇಲ್ಲ ಕ್ಯಾಸೆಟ್ ಹಾಕ್ಬಿಟ್ಟು ಹಾಡು ಕೇಳ್ತಾ ಇದ್ವಿ, ಇಲ್ಲ ಟಿ ವಿಯಲ್ಲಿ ಸೆಲೆಕ್ಟ್ ಮಾಡಿ ಇದು ಬರುತ್ತಂದ್ರೆ. ಇವಾಗ ಏನು ಬೇಕಾದ್ರೂ ಬರ್ತಾ ಇದೆ. ಅದೇನಾಗ್ತಿದೆ ಅಂದರೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಟೈಮಲ್ಲಿ ಅದೇ ತಿಂದುಬಿಡುತ್ತೆ. ಇವರು ಕಲಿಯೋದಿಲ್ಲ. ಅದನ್ನು ನೋಡ್ಕೊಂಡು ಅವರು ಮಾಡಿರೋ ಏನೋ ಒಂದು ಚೇಷ್ಟೆನ ಇವ್ರು ನೋಡ್ಕೊಂಡು ಇವ್ರಿಗೆ ಟೈಮ್ ಹೋಗ್ಬಿಡುತ್ತೆ. ಅರ್ಥ ಆಗ್ತಿಲ್ಲ. ನಾವು ಹಾಡುಗಳು ಈ ವಾರದಲ್ಲಿ ಹಾಡು ಹೇಳಬೇಕು, ಈ ವಾರದಲ್ಲಿ ಮೆಸೇಜ್ ಕೊಡ್ಬೇಕಂತೇಳಿ ಈ ವಾರ ಹಾಡು ಹೇಳಿದ್ವಿ, ಈ ವಾರ ಎರಡು ಆಡಬೇಕು, ಈ ಮೆಸೇಜ್ ಕೊಡ್ಬೇಕಂತ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಚಿಕ್ಕ ಮಕ್ಕಳು ಸ್ಕೂಲ್ ಬಿಟ್ಟಿದ ತಕ್ಷಣ ಕೆಲಸ ಏನಿರಲ್ಲ, ಟಿ ವಿ ಇಲ್ಲ, ಸೆಲ್ಫೋನ್ ಇಲ್ಲ, ಓದ್ತಾ ಇದ್ರು.
ಟಿವಿ ಇದ್ರೇನು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು, ಸ್ವಲ್ಪ ಕಲರ್ ಬರ್ತೈತೆ, ಅದು ಹಾಕೋದನ್ನ ನೋಡಬೇಕಾಗಿತ್ತು. ಈ ಸೆಲ್ ಫೋನಲ್ಲಿ ಯಾವಾಗ ಯೂಟ್ಯೂಬು ವ್ಯಾಟ್ಸಪ್ ಅಂತ ಬಂತು, ದೇವ್ರ ಹತ್ರ ಕಲಿಯೋಕ್ಕೆ ಟೈಮ್ ಇರೋದಿಲ್ಲ. ಅದರಿಂದ ಅವ್ರು ಏನಾದ್ರು ಅಂದರೆ ಕೊಟ್ಟಿರೋ ಜವಾಬ್ದಾರಿ ಓದೋದ್ರಲ್ಲಿ ಹೋದಾಗ ಓದೋದು ಜವಾಬ್ದಾರಿಯನ್ನು ಬಿಟ್ಟರು. ಯಾರೋ ಸ್ವಲ್ಪ ಜನ ಕಷ್ಟಪಟ್ಟು ಹೆಂಗ ಸಕ್ಸಸ್ ಮಾಡಿದ್ರು. ಕೆಲಸ ಮಾಡ್ಬೇಕಾದ್ರೆ ಪ್ರಮೋಷನ್ಗಳಿರ್ತವೆ, ಟಾರ್ಗೆಟ್ಗಳಿರ್ತವೆ, ಅಲ್ಲಿ ಜಯ ಹೊಂದಬೇಕು. ಎಲ್ಲ ಗಮನ ಇಟ್ಟು ಕೇಳ್ರಿ. ಅಲ್ಲಿ ಮುಗಿದ ಮೇಲೆ ಫ್ಯಾಮಿಲಿ ಮ್ಯಾರೇಜ್ ಬರುತ್ತೆ. ಅಲ್ಲಿ ಮ್ಯಾರೇಜ್ ಬಂದ ಮೇಲೆ ಹೆಂಡತಿಗೆ ಪ್ರೀತಿಯಾಗಿ, ಮಕ್ಕಳಿಗೆ ಒಳ್ಳೆ ತಂದೆ ತಾಯಿಯಾಗಿ, ಅಲ್ಲಿಂದ ತೀರಿತಂದ್ರೆ ಚಿಕ್ಕ ವಿಷಯ ಅಲ್ಲ. ಅದನ್ನು ಕಡೆಯವರೆಗೂ ಜೋಪಾನ ಮಾಡಿ ಎಷ್ಟೋ ತಂದೆ ತಾಯಿಗಳು ಹೋದ ಮೇಲೆ ಮಕ್ಕಳು ಹೇಳ್ತಾರೆ, ನಮ್ಮ ತಂದೆ ನಮ್ಮನ್ನ ಒಂದ್ಸಲ ಕೂಡ ಹೊಡೆದಿಲ್ಲ, ಪ್ರೀತಿ ತೋರಿಸಿ ನಮಗೆ ಪ್ರಾರ್ಥನೆ ಮಾಡಿ ನಮ್ಮ ತಾಯಿ ಎಲ್ಲ ಭಕ್ತಿಯಲ್ಲಿ ಬೆಳೆಸಿದ್ದಕ್ಕೆ ನಾವು ಈ ರೀತಿ ಇದ್ದೀವಿ. ಅವರೆಲ್ಲ ನಮ್ಮನ್ನು ಭಾಳ ಕಷ್ಟಪಟ್ಟು ಸ್ಕೂಲಿಗೆ ಹೋಗ್ಬೇಕಾರೆ ಊಟ ಕೊಡೋದ್ರಿಂದ ಹಿಡಿದು ಫೀಸ್ ಕಟ್ಟೋದ್ರಿಂದ ಹಿಡಿದು ಭಾಳ ಕಷ್ಟಪಟ್ಟು ಮಾಡಿದ್ರು. ನಾವು ಈ ಸ್ಥಾನಕ್ಕೆ ಬರೋದಕ್ಕೆ ತಂದೆ ತಾಯಿ ಮಕ್ಕಳಿಗೆ ಮಾಡ್ತಾರೆ. ಅದೇ ಅವ್ರಿಗೆ ಬೇಕಲ್ಲ. ಇವಾಗ ಇವ್ರಿಗೆ ಹೇಳ್ತಾ ಇದ್ದಾರೆ, ಅದೇ ಅವ್ರ ಮಕ್ಕಳು ಅವ್ರನ್ನ ಹೇಳ್ಬೇಕಲ್ಲ, ಆ ಜವಾಬ್ದಾರಿ ಬರುತ್ತೆ. ಅಲ್ಲಿ ಎಲ್ಲದರಲ್ಲೂ ಸಕ್ಸಸ್ ತೀರಿತು ಅಂತ ಹೇಳಿದ್ರೆ, ಎಲ್ಲ ವಿಷಯದಲ್ಲಿ ಕರೆಕ್ಟಾಗಿದ್ದು ಮುಗಿಸಿ, ನೀನು ಕೊಟ್ಟಿರೋ ಕೆಲಸ ನಾನು ಕರೆಕ್ಟಾಗಿ ಮುಗಿಸ್ದೆ, ನನ್ನ ಜವಾಬ್ದಾರಿ ಇನ್ನೇನು ಮುಗೀತು ಅಂತ ಹೇಳೋದು. ಪೌಲ್ ಹೇಳ್ತಾರೆ, ಅದೇ ರೀತಿ ಯೇಸು ಸ್ವಾಮಿನೂ ಹೇಳ್ತಾರೆ. ಬಟ್ ಇದರಲ್ಲಿ ಸಕ್ಸಸ್ ಮಾಡೋರು ಎಷ್ಟು ಜನ, ಸಕ್ಸಸ್ ಮಾಡದೇ ಇರೋರು ಎಷ್ಟು ಜನ? ಐಕ್ಯ ದೇಶದ ಮೋಸೆ ಬಿಡುಗಡೆ ಮಾಡಿ ಕಾನಾನಿಗೆ ಸೇರಿಸ್ಬೇಕಂದ್ರೆ ಸಕ್ಸಸ್ ಆದವರು ಕಾಲೇಬ್ ಯೆಹೋಶುವ ಮಾತ್ರ. ಅವರ ಸಂತತಿಗಳೆಲ್ಲ ಹೋಯ್ತು, ಅವ್ರ ಮಕ್ಕಳ ಸಂತತಿಗಳು ಬಂತು, ಮೊಮ್ಮಕ್ಕಳ ಸಂತತಿಗಳು ಬಂತು. ಕಾರಣ ಏನಂದರೆ 40 ವರ್ಷ ಅವರು ಯೇಸ್ವಾಮಿನ ನಂಬಿಲ್ಲ, ವಿಶ್ವಾಸ ಇಲ್ಲ, ಗೊಣಗೋದು ಸೊಣಗೋದು. ಇಲ್ಲಿ ಯೇಸ್ವಾಮಿ ನಂಬಿ ಕೂಡ ಚರ್ಚಿಗೆ ಬರ್ತಾ ಹೋಗ್ತಿದ್ರು ಕೂಡ ಗೊಣಕೊಂಡಿರೋದ್ರಿಂದ ಪರಲೋಕ ರಾಜ್ಯ ಕಣ್ಣಿಗೆ ಕಾಣದೇ ಇರೋದನ್ನ ಅವರು ಅಷ್ಟೇನು ವಿಶ್ವಾಸಿಸ್ತಾ ಇಲ್ಲ. ಶಾಸ್ತ್ರದ ಮಾತು ನೆರವೇರುವಂತೆ ಅಂದರೆ ಅವರು ಶಾಸ್ತ್ರದಲ್ಲಿ ಕೊಟ್ಟಿರುವ ಕೆಲಸವನ್ನು ಕರೆಕ್ಟಾಗಿ ಮಾಡಿ ಮುಗಿಸಿ ಅವರ ಜೀವವನ್ನು, ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡ್ಬೇಕು. ನಾವು ಮಾಡೋಣ. ಇದಕ್ಕೆ ಉದಾಹರಣೆಯಾಗಿ ಮತ್ತೆ 24:13 ತೆಗೆದ್ರೆ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು, ಇದಲ್ಲದೆ ಪರಲೋಕ ರಾಜ್ಯದ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಡೆವರೆಗೂ ಯೇಸ್ವಾಮಿ ಹುಟ್ಟದಾಗಿಂದ ಹಿಡಿದು ರಕ್ಷಣೆ ದೀಕ್ಷಾ ತಂದು 30 ವಯಸ್ಸು, ಅಲ್ಲಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಬರೀ 3.5 ವರ್ಷನೇ ದೀಕ್ಷಾ ಸ್ಥಾನದಿಂದ ತಗೊಂಡಾಗಿದ್ದಾನೆ ಕೌಂಟಿಂಗ್ ಬರೋದು ಬೈಬಲಲ್ಲಿ. ಆವಾಗ ಹೆಂಗ್ ಬೇಕಾದ್ರೆ ಹಂಗೆ ಬಾಳ್ತಾ ಇರ್ತೀವಿ. ದೀಕ್ಷಾಸ್ಥಾನ ತಗೊಂಡ್ಮೇಲೆ ಹಳೆ ಜೀವನ ಹೊಸ ಜೀವನ ಅಂತ ಬರುತ್ತೆ. ಹಳೆ ಜೀವನ ಪಾಪ ಎಲ್ಲ ಗೊತ್ತಿಲ್ಲದೆ ಮಾಡಿರೋದೆಲ್ಲ ತೊಳೆದಿರ್ತತೆ. ದೀಕ್ಷಾಸ್ಥಾನ ಆದಮೇಲೆ ಹೊಸದಾಗಿ ಪಾಪ ಮಾಡೋದಕ್ಕೆ ಅವಕಾಶ ಸಿಕ್ಕಾಗ ಜಯಿಸ್ಕೊಂಡು ಬರೋದು. ಹಳೆ ಪಾಪ ಎಷ್ಟು ತಪ್ಪು ಮಾಡಿದ್ರು ಕೌಂಟಿಂಗಲ್ಲಿ ಇರಲ್ಲ. ಯೇಸ್ವಾಮಿ ನಂಬ್ಕೊಂಡ ಮೇಲೆ ಪಾಪ ಮಾಡಿದ್ರೆ ಅದು ಕೌಂಟಿಂಗಲ್ಲಿ ಬರುತ್ತೆ ಜೀವ ಪುಸ್ತಕದಲ್ಲಿ. ಬಟ್ ನಾವು ದೇವರೇ ನನಗೆ ಬಲನೈತೆ, ನನಗೆ ಬಿಟ್ಟುಬಿಡು ಅಂತ ಪೇತ್ರನ ಹಾಗೆ ಎಲ್ಲ ಕ್ಷಮಾಪಣೆ ಕೇಳಿದ್ರೆ, ಅವರು ದಾವಿದನಾಗಿ ನಾವು ಕ್ಷಮಾಪಣೆ ಕೇಳಿದ್ರೆ ಮನ್ನಿಸ್ತಾರೆ. ಅದನ್ನೇ ಬೇಕಂತ ಮಾಡ್ದಂಗೆ ಸ್ಪಿರಿಚುವಲಿ ಬೆಳ್ಕೊಳ್ತಾ ಹೋಗೋದಕ್ಕೆ ದೇವ್ರು ಸಹಾಯ ಮಾಡ್ತಾರೆ. ಕಡೆವರೆಗೂ ನಿಲ್ಲುವವನೇ ರಕ್ಷಣೆ ಹೊಂದುವನು. ಇದರಲ್ಲಿ 24:2 ಒಳ್ಳೆ ಉದಾಹರಣೆ ಇದೆ. ಇವುಗಳನ್ನೆಲ್ಲ ನೋಡುತ್ತಿರಲಿಲ್ಲದೆ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡಲ್ಪದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತಾನೆ. 24:13 ಕಡೆವರೆಗೂ ನಿಲ್ಲಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ 2 ಅವ್ರ ಶಿಷ್ಯಂದರು ಈ ಬೆಟ್ಟಗಳನ್ನೆಲ್ಲ ತೋರಿಸ್ತಾರೆ. ಇದು ಹೆಂಗಿದೆ ದೇವಾಲಯ. ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲ್ಲ, ಆ ಶಿಷ್ಯರು ಆತನ ದೇವಾಲಯದ ಕಟ್ಟಡಗಳನ್ನು ತೋರಿಸೋದಕ್ಕೆ ಹತ್ತಿರ ಬಂದರು. ಆ ಕಟ್ಟಡಗಳನ್ನು ತೋರಿಸೋದಕ್ಕೆ ಹೆಂಗಿದೆ ನೋಡು, ಹೆಂಗಿದೆ 46 ವರ್ಷ ಕಟ್ಟಿರುವ ಆ ಕಟ್ಟಡಗಳನ್ನು ತೋರಿಸೋದು ಮೈ ಮರೆಸಿ ಹೋಗ್ತಾ ಇದ್ದಾರೆ. ಆವಾಗ ದೇವರು ಇವನೇನು ಥರದಪ್ಪ ಕಟ್ಟಡಗಳನ್ನ ನೋಡ್ಕೊಂಡಿದ್ದಾನೆ ಅಂದರೆ, ಇವರಿಗೆ ಲೋಕ ನೋಡ್ತಿರೋದ್ರಿಂದ ಲೋಕ ಇವರಿಗೆ ಮಾಯೆಯಾಗಿದೆ. ಇದುವೇ ದೊಡ್ಡ ಬ್ಲೆಸ್ಸಿಂಗ್ ಆಗಿದೆ. ಬಟ್ ದೇವರು ಪರಲೋಕ ರಾಜ್ಯದ ಮಹಿಮೆಯ ಲೋಕವನ್ನು ಸೃಷ್ಟಿ ಮಾಡಿಟ್ಟಿದ್ದಾರೆ ಮನುಷ್ಯನಿಗೆ. ಇದು ಪಾಪದ ಲೋಕವೇ ಚೆನ್ನಾಗಿದೆ. ಇದರಲ್ಲಿ ರೋಗ ಇದೆ, ಬೈಬಲಲ್ಲಿದೆ. ಅಲ್ಲಿ ರೋಗ ಇಲ್ಲ ಅಂತಿದೆ, ಜಗಳ ಇಲ್ಲ ಅಂತಿದೆ. ಇದೇ ಇಷ್ಟು ಚೆನ್ನಾಗಿದೆ ಅಂಥೇಳಿ ದೇವ್ರನ್ನ ಬಿಟ್ಟು ಅದನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಆದರೆ ಅದು ಎಷ್ಟು ಚೆನ್ನಾಗಿರುತ್ತೆ,
ಇದು ಪಾಪ ಸೈತಾನ ಇರೋದೇ ಹಿಂಗಿದೆ ಅಂದರೆ ಅಲ್ಲಿ ಏನು ಇಲ್ಲದೆ ಇರೋದು ಇನ್ನೆಷ್ಟು ಸೂಪರ್ ಆಗಿರುತ್ತೆ. ಅದಕ್ಕೆ ದೇವ್ರು ನೋಡ್ರಿ, ಸ್ಪಿರಿಚುವಲ್ ಬೇರೆ, ರಕ್ಷಣೆ ಹೊಂದಿರೋದು ಬೇರೆ. ನಮಗೆ ಕೊಟ್ಟಿರೋ ಜವಾಬ್ದಾರಿನ ಮುಗಿಸೋಕ್ಕೆ ಅಡ್ಡಗಳು ಬರ್ತಾ ಇರ್ತವೆ. ಏನಂದರೆ ಈ ಲೋಕ ಅಡ್ಡ ಬರುತ್ತೆ, ಬಿಲ್ಡಿಂಗ್ಗಳು, ಕಟ್ಟಡಗಳು. ಅಲ್ಲಿ ಅವ್ರಿಗೆ ದೇವ್ರು ಕೊಟ್ಟಿರುವ ಕೆಲಸವನ್ನು ಕರೆಕ್ಟಾಗಿ ಮುಗಿಸಿದ್ರು. ಇಲ್ಲಿ ಅವರು ಲೋಕ ರೀತಿಯಾದ ಕೆಲಸಗಳಿಗೆ ಪ್ರಾಮುಖ್ಯತೆ ಕೊಟ್ಟು ಈ ಕಟ್ಟಡಗಳನ್ನು ತೋರಿಸ್ಬಿಟ್ಟು, ಇದು ನೋಡಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಏಸಮ್ಮ ಹೇಳ್ತಾರೆ, ಎಲ್ಲ ನಮಗೂ ಸೇರಿಸ್ತಾ ಹೇಳ್ತಾರೆ. ಸಿಟಿಯಲ್ಲಿ ಇದ್ದೀವಿ, ಬೆಂಗಳೂರು ಸಿಟಿಯಲ್ಲಿ. ನಾವು ಯಾವುದೋ ಒಂದು ಪಟ್ಟಣ ಇದೀವಿ, ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ನೀನು ಈ ಕಲ್ಲುಗಳನ್ನು ನೋಡಿ ಯಾಮಾರ್ತಾ ಇದೆಯಾ, ಅದು ಒಂದಿನದಲ್ಲಿ ಇಲ್ಲ ಅಂತ. ಅದೇ ರೀತಿ 70ನೇ ಇಸ್ವಿಯಲ್ಲಿ ಹೊಡೆದೋಯ್ತು. ಇವಾಗ ಏಸಮ್ಮ ಇದ್ದಾಗ ಇತ್ತು ಸಾಲ್ಮಕಡ ದೇವಸ್ಥಾನ, ಇವಾಗಿಲ್ಲ, ಈಗಲೂ ಇಲ್ಲ. 2025ವರೆಗೂ ಇಲ್ಲ, ಹೊಡೆದೋಯ್ತು. ದೇವ್ರು ಹೇಳಿರೋ ಮಾತು ನೆರವೇರಿದ ನೋಡಿ. ಇದನ್ನ ನೋಡಿ ಯಾಮಾರಬೇಡ್ರಿ. ನಿಮಗೆ ಇನ್ನೂ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಎಷ್ಟು ಜನ ಕಾಬು ಸಾಮೇಲ್ ಮೋರಿಸ್ ಬುಕ್ ಓದಿದ್ದೀರಾ? ಇನ್ನೊಂದು ಒಂದ್ಸಲ ಓದ್ರಿ, ಅದು 2 ಲೈನ್ ಇದೆ ನೋಡ್ರಿ. ಅವರು ಯಾರೋ ಹೋಲಿ ಸ್ಪಿರಿಟ್ ಬಗ್ಗೆ ಹೇಳ್ತಾರೆ. ಅವನು ಹೋಗಿ ಕಟ್ಟೆ ಮೇಲೆ ನಿಂತ್ಕೊಂಡು ಹೋಲಿ ಸ್ಪಿರಿಟ್ ಬೇಕಂತೇಳಿ, ಅವನಿಗಿದೆ ಅಭಿಷೇಕ ಇದೆ. ಅಭಿಷೇಕ ಬಗ್ಗೆ ಗೊತ್ತು. ಯಾರು ನಿನ್ಗೆ ಹೇಳಿದ್ದಂದ್ರೆ ಹೋಗ್ಬಿಡ್ತಾನೆ ಅಮೇರಿಕಕ್ಕೆ. ಆಫ್ರಿಕಾದಿಂದ ಅಮೇರಿಕಕ್ಕೆ ಹೋಗ್ತಾನೆ. ಅದು ಭಾಳ ಕಠಿಣ. ಅಮೇರಿಕದಲ್ಲೂ ಆ ವ್ಯಕ್ತಿನ ಹೆಂಗೆ ಕಂಡು ಹಿಡಿತೀಯ? ಯಾರೋ ಒಬ್ಬನ ಕೇಳ್ತಾನೆ, ಅದು ಹೋಲಿ ಸ್ಪಿರಿಟ್ ನಡೆಸೋದು, ಅವನ್ನ ತೋರಿಸ್ತಾರೆ. ಮತ್ತು ಅವರು ಅವಾಗ ಎಲ್ಲೋ ಹೋಗ್ತಾ ಇದ್ದಾರಂತೆ ಡೆತ್ತಿಗೆ. ಅಲ್ಲಿ ಹೋದಾಗ ಅವ್ನು ಅಷ್ಟು ದೂರದಿಂದ ಬಂದಿದ್ದಾನಲ್ಲ ಅಂತೇಳಿ ಕಟ್ಟಡಗಳನ್ನ ತೋರಿಸ್ತಾ ಇದ್ದಾರಂತೆ. ಅವಾಗ ಅವನು ಅಲ್ಲಿ ಪ್ರೇಯರ್ ಮಾಡೋಣ ಅಂತಾರೆ. ನಾನು ಯಾವತ್ತೂ ಮಾಡಿಲ್ಲ ಅಂದರೆ ಹಾರ್ಸಲ್ಲಿ, ಕುದುರೆಯಲ್ಲಿ ಪ್ರೇಯರ್ ಮಾಡ್ತಾರಂತೆ. ನಾನು ಪರಿಶುದ್ಧಾತ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾನು ಅಷ್ಟು ದೂರ ಕಷ್ಟಪಟ್ಟು ಬಂದರೆ, ಅಲ್ಲಿ ಬೋಟಲ್ಲಿ ಯುದ್ಧಗಳೆಲ್ಲ ನಡೀತೈತೆ, ಅದರಲ್ಲಿ ಪ್ರಾಣ ಅಪಾಯದಿಂದ ಎಷ್ಟೋ ಜನ ಸತ್ತೋಗ್ತಾರೆ. ಬಟ್ ಇವನು ಮಾತ್ರ ಕಾಪಾಡಲ್ಪಡ್ದ. ಪುಸ್ತಕ ಓದ್ತಿದ್ರೆ ದೇವರ ಪ್ರಸನ್ನತೆ ಭಾಳ ಇದೆ. ಆವಾಗ ನಮ್ಮ ಸಬ್ಜೆಕ್ಟಿಗೆ ಬಂದ್ಬಿಡೋಣ. ಅಷ್ಟೆಲ್ಲ ಕಷ್ಟಪಟ್ಟು ಇವನು ಬಂದು ಪರಿಶುದ್ಧಾತ್ಮ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಇವರಿಗೆ ಅಭಿಷೇಕ ಇಲ್ಲ, ಇವರಿಗೆ ಅವನ ಅಭಿಷೇಕ ಇಲ್ಲ. ಬಟ್ ಇವ್ರು ಹೇಳಿದ್ದಾರೆ, ಬಟ್ ಅವನಿಗಿದೆ. ಆವಾಗ ಇವ್ರು ನೋಡಿದ್ರೆ ಕಟ್ಟಡಗಳು ತೋರಿಸ್ತಾ ಇದ್ದಾರೆ. ಅದಿದ್ದ ತಕ್ಷಣ ಅವ್ರಿಗೆ ನಾಚಿಕೆ ಆಯ್ತಂತೆ. ಬಟ್ ಇವನು ಕರ್ರಗಿದ್ದಾನೆ ಅಂತೇಳಿ 1-2 ಪಾಸ್ಟರ್ಗಳು, ಬಿಷಪ್ಗಳು ಇವನ್ನ ಇದು ಮಾಡೋದಕ್ಕೆ, ಇವನ್ನ ಅವಾಯ್ಡ್ ಮಾಡ್ತಾ ಇರೋದಕ್ಕೆ ಅವರು ಸುಮ್ಮನೆ ಕಟ್ಟಡ ತೋರಿಸಿದ್ದಾರೆ. ಬಟ್ ಅವ್ನು ಪ್ರೇಯರ್ ಮಾಡಿದಾಗ ಅಭಿಷೇಕ ನೋಡಿ ಎಲ್ಲರೂ ಫ್ಲಾಟ್ ಆಗಿಬಿಟ್ರು. ಏನು ಇವನಿಗೆ ಇಷ್ಟು ಅಭಿಷೇಕ ಇದೆ ಅಂತೇಳಿ. ಆವಾಗ ಸೇವಕರು ಪ್ರಸಂಗ ಇದಕ್ಕೆ ಮುಂಚೆ ಮಾಡಿದ್ದಕ್ಕಿಂತ ಸೂಪರಾಗಿ ಮಾಡಿದ್ರಂತೆ. ಅದಕ್ಕೆ ಆ ಬರಿಯಲಲ್ಲಿ ಸತ್ತೋಗಿರೋರ ಹತ್ರ. ಬಟ್ ಮೋರಿಸಿಂದನೇ ಆಯ್ತಂತ ಆಮೇಲೆ ಗೊತ್ತಾಯ್ತು ಅವರಿಗೆ. ಅಂದರೆ ಆ ಕಟ್ಟಡಗಳನ್ನು ತೋರಿಸ್ತಾ ಇದ್ದಾಗ ಅವಾಗ ಆ ಸಾಮೇಲ್ ಮೋರಿಸ್ ಹೇಳ್ತಿದ್ದಾರೆ, ಅಮೇರಿಕ ಎಷ್ಟು ದೊಡ್ಡದು, ಅವನು ಕಾಡಲ್ಲಿದ್ದು ಬಂದವನು, ಇದನ್ನ ತಾನೇ ಯಾಮಾರಬೇಕು. ಬಟ್ ಅದು ಅವನಿಗೆ ದೊಡ್ಡದಾಗಿ ಗೊತ್ತಾಗಲಿಲ್ಲ. ಯಾಕಂದರೆ ಅವನಿಗೆ ಅಲ್ಲಿ ಕಷ್ಟಪಟ್ಟಿದ್ದಾನೆ, ಅಲ್ಲಿಂದ ದೇವರು ಬೆಳಕಿನಿಂದ ಕಾಪಾಡಿದ್ದಾರೆ. ಅದಕ್ಕೆ ಅವನು ಆ ಕಟ್ಟಡಕ್ಕಿಂತ ದೇವರಿಗೆ ಪ್ರಾಮುಖ್ಯತೆ ಕೊಟ್ಟ. ಒಂದ್ಸಲ ಒಂದು ಗ್ರಾಮಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ ನನ್ನ ಜೊತೆಗೆ ಒಬ್ರು ಬಂದಿದ್ರು. ಯಾವಾಗಲೂ ಸೇವೆಗೆ ಇಬ್ಬರು ಹೋಗ್ತೀವಲ್ಲ. ಆ ಮೀನ್ ಪಾಟ್ನ ನೋಡಿಬಿಟ್ಟು, ಅಲ್ಲಿ ಗುಬ್ಬಚ್ಗಳನ್ನ ನೋಡಿಬಿಟ್ಟು, ಎಲ್ಲಿ ತಂದ್ರಿ, ಇದು ಎಷ್ಟು, ಇದು ಕಲರ್ ಏನು, ಇದಕ್ಕೆ ಹೆಸರೇನು, ಅದು ಅವ್ರ ಮೈಂಡು ಅದನ್ನು ವಿಚಾರಿಸ್ತಾ ಇದ್ದಾರೆ. ಆವಾಗ ನಾನು ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ. ಅಲ್ಲಿ ಎಲ್ಲದ್ರ ಜೊತೆಗೆ ಯಾರನ್ನ ಕರ್ಕೊಂಡು ಹೋದರೆ, ನಾವು ಸೇವೆ ಮಾಡಿದ 10 ವರ್ಷದಲ್ಲಿ ಅವ್ರು ಸ್ತೋತ್ರ ಹೇಳ್ತಿರ್ತಾರೆ. ಅವರು ಪ್ರಸಂಗ ಎಲ್ಲ ಮಾಡೋಂಗಿಲ್ಲ, ಪ್ರಾಕ್ಟೀಸ್ ಕಲಿಬೇಕು. ಮಾಡೋಂಗಿಲ್ಲ ಅಂದರೆ ಒಂದೇ ಸಲ ಅಲ್ಲ, ಬರೀ 3 ಇಯರ್ಸ್. ಅದಾದಮೇಲೆ ಅವರು ಬಲಪಟ್ಟ ಮೇಲೆ, ಅವರು ಬಲ ಹೊಂದಿದ ಮೇಲೆ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಸಂಗ ಮಾಡಿ, ನೀನು ಯೋಗ್ಯತೆ ಇದೆ, ನೀನು ಚಿಕ್ಕ ಮಕ್ಕಳಿಗೆ VBS ತೆಗಿಬೋದು, ಹೆಂಗಸರಿಗೆ ತೆಗಿಬೋದು, ಲೇಡೀಸ್ ಆದರೆ, ಜೆಂಟ್ಸ್ ಆದರೆ ಚಿಕ್ಕ ಮಕ್ಕಳಿಗೆ ತೆಗಿ ಅಂತ ಒಪ್ಪಿಸ್ಕೊಡ್ತಾರೆ. ನಮಗೆ ಅಪೋಸ್ಲರ್ ಎಲ್ಲಿದೆಯಲ್ಲ ಆ ಥರ. ಅಷ್ಟೊಳಗೆ ಅವ್ರನ್ನ ತಯಾರು ಮಾಡಬೇಕು. ನಾವು ಎಲ್ಲೇ ಹೋದ್ರು, ಈಗ ಬೆಂಗಳೂರು ಪಟ್ಟಣದಲ್ಲಿ ಜೊತೆಗೆ ಯಾರು ಕರ್ಕೊಂಡು ಹೋದ್ರು, ನಮ್ಮನ್ನು ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವರು ಲೋಕದ ಕಾರ್ಯಕ್ರಮಗಳು ಮಾತಾಡ್ತಾರೆ. ಇಲ್ಲಿ ಆದಾಗೆ ಕೊಟ್ಟಿರುವ ಜವಾಬ್ದಾರಿ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ಮೂಲಕ ರಕ್ಷಣೆ ಹೊಂದಿದವರು ರಕ್ಷಣೆ ಹೊಂದೋದಕ್ಕೆ, ಸುವಾರ್ತೆ ತಿಳಿದವರು ತಿಳಿಯೋದಕ್ಕೆ ನಮ್ಮನ್ನು ಉಪಯೋಗಿಸಿರ್ತಾರೆ. ಅದು ಮೈಂಡಲ್ಲಿ ಇಲ್ಲ, ಸಾಕ್ಷಿ ಇಲ್ಲ ಅವರಿಗೆ. ಅದು ಸುವಾರ್ತೆ ಅವ್ರ ತರ್ಸನ ಇದೆಲ್ಲ ಇಲ್ಲ. ಸುಮ್ಮನೆ ಐಕ್ಯತೆ ಇರ್ತಾರೆ ದೇವರ ಹತ್ರ, ಬಟ್ ಎಲ್ಲೂ ಹೋದ್ರೂ ಪಳಗುತ್ತಾರೆ. ಲೋಕ ರೀತಿಯಾಗಿ ತಿನ್ನೋದ್ರಲ್ಲಿ, ಕುಡಿಯೋದ್ರಲ್ಲಿ ಇರ್ತಾರೆ. ಸತ್ಯದಲ್ಲಿ ನಿಂತು ಅವ್ರಿಗೆ ಹೇಳೋಣ, ಅವ್ರಿಗೋಸ್ಕರ ಭಾರವಿದ್ದು ಪ್ರಾರ್ಥನೆ ಮಾಡೋಣ ಅಂತ ಇರೋದಿಲ್ಲ. ಸರಿ, ಮುಗಿಸ್ತೀನಿ.
ಅವ್ರ ಆ ಗುಬ್ಬಚ್ಚಿ ಕೇಳ್ತಿರ್ಬೇಕಾದ್ರೆ ನನಗೆ ಒಂದ್ಸಲ ಸಾಮ್ ಜಬ್ಬದರೆ ಅಂತ ಒಂದು ಸೇವಕರು ಹೇಳಿದ್ ಜ್ಞಾಪಕ ಬಂತು. ನೋಡು, ನಿನ್ ಜೊತೆಗೆ ಯಾರ ಕರ್ಕೊಂಬಂದಿದ್ಯಾ, ಅವ್ರ ಗುಬ್ಬಚ್ಚಿ ಬಗ್ಗೆ ಅದನ್ನೇ ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ಹೊಸದಾಗಿ ಹೋಗಿದ್ದೀವಿ. ಅವ್ರ ದೇವ್ರ ಬಗ್ಗೆ ಮಾತಾಡ್ಬೇಕು, ಅವ್ರ ಕುಟುಂಬದ ಬಗ್ಗೆ ಹೆಂಗಿದ್ದಾರೆ ಏನು ವಿಚಾರಿಸ್ಬೇಕು. ಅದನ್ನ ತಗೊಂಡು ನಾವೇನ್ ಮಾಡೋದು? ನಾನು ಮನ್ಸಿನಲ್ಲಿ ಅನ್ಕೊಂಡೆ, ಅದನ್ನ ನೋಡ್ಕೊಂಡು ಇದು ಮಾಡ್ಕೊಳ್ಳೋ ಬದಲು ಬೈಬಲ್ ಇಟ್ಕೊಂಡು ಪ್ರೇಯರ್ ಮಾಡಿ ಸುವಾರ್ತೆ ಹರಡ್ಬೋದಲ್ಲ, ಅದೆಲ್ಲ ಟೈಮ್ ವೇಸ್ಟ್ಗಳು. ಅವಾಗ ಸಾಮ್ ಜಬ್ಬದರೆ ಒಂದು ಮನೆ ಕರ್ಕೊಂಡು ಹೋಗಿದ್ರಂತೆ ಪ್ರೇಯರಿಗೆ, ಒಬ್ಬರನ್ನ ಜೊತೆಗೆ. ಅವ್ರ ಮನೆಯವರು ಒಂದು 5 ನಿಮಿಷ ಪ್ರೇಯರ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು 5 ನಿಮಿಷ ಟೈಮ್ ತಗೊಂಡ್ರಂತೆ. ಅವಾಗ ಜೊತೆಗೆ ಬಂದಿರೋರು ಒಂದು ಪಾಟ್ ಇಟ್ಟಿದ್ರಂತೆ ಅವ್ರ ಮನೆಯಲ್ಲಿ. ಜೊತೆಗೆ ಬಂದಿರೋ ಅವ್ರ ಮೀನನ್ನ ನೋಡಿ 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 ತಿರುಗಿ ಬರ್ತಾರಂತೆ. ಅದರಲ್ಲಿ ಒಂದು 25 ವೆರೈಟಿ ಮೀನಿದೆ ಅಂತ, ಡಿಸೈನ್ ಕಲರ್ ಆಗಿ. ಅಯ್ಯ, ಇದೇನಯ್ಯ ಇದು, ದೇವರು ಮೀನು ಸೃಷ್ಟಿ ಮಾಡಿದ್ರಂತ ಮಾತ್ರ ಐತೆ, ಅದು ಒಂದು ಹೊರಡ್ತಾ ಐತೆ. ಇದ್ರಲ್ಲಿ ನೋಡಿದ್ರೆ ಇಷ್ಟು ಕೆಳಗಡೆ ಇಷ್ಟು ಗಿಡಗಳು, ಆ ಪಾಟ್ ದೊಡ್ಡದಾಗಿದೆ ಅದೇ ಅಂತ, ದೊಡ್ಡ ಹಾಲಲ್ಲಿ ಇಟ್ಬಿಟ್ಟಿದಾರಂತೆ ಪಕ್ಕದಲ್ಲಿ ಪ್ರೇಯರ್ ಟೈಮಲ್ಲಿ. ಇದೇನಿದು ಇಷ್ಟು ಕಲರ್ ಆಗಿದೆ, ಇಷ್ಟು ಅಂದವಾಗಿದೆ ಅಂತ ವರ್ಣಿಸ್ತಾನೆ ಇದಾರಂತೆ 5 ನಿಮಿಷ ದಾಟಿ. ಅವಾಗ ಇವರಲ್ಲಿ ದೇವರು ಮಾತಾಡಿದ್ರಂತೆ, ನಾವು ಬಂದಿದ್ದು ದೇವರನ್ನ ಹೆಚ್ಚಿಸಿ ಹೊಗಳೋದಿಕ್ಕೆ, ಅದನ್ನ ಸೃಷ್ಟಿ ಮಾಡಿದ ದೇವರನ್ನ ಹೊಗಳೋದಿಕ್ಕೆ. ನೀನು ಈ ಮೀನನ್ನ ಇಷ್ಟಾಗಿ ವರ್ಣಿಸ್ತಾ ಇದೆಯಾ, ಇದೇ ರೀತಿ ದೇವ್ರನ್ನ ನಾವು ವರ್ಣಿಸೋಣ, ಸ್ತುತಿಸೋಣ, ಮಾಡೋಣ. ಇದೇ ಕಲ್ಲಿನ ಮೇಲೆ ಒಂದು ಕಲ್ಲು ದೇವಸ್ಥಾನ ಕಟ್ಟಿರೋದನ್ನ ನೋಡಿ, ಇವಾಗ ಅದೇ ರೀತಿಯಲ್ಲಿ ಅವರ ಬಟ್ಟೆಗಳು, ಅವರ ಕಾರುಗಳು, ಅವರ ಡಿಸೈನ್ಗಳು, ಈ ಕಟ್ಟಡಗಳ ಡಿಸೈನ್ಗಳು, ಮನೆ ನೋಡಿ ಎಷ್ಟು ಚೆನ್ನಾಗಿ ಫ್ರೆಂಚ್ ಶೇಪ್ ಎಲ್ಲ ಮಾಡಿದ್ದಾರೆ. ಆತ್ಮ ಚೆನ್ನಾಗಿದೆಯಾ? ಇವತ್ತೊಂದು ಸೇವಕರದ ಒಂದು ಸಾಕ್ಷಿ ಕೇಳಿದೆ, ಅದನ್ನ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಒಂದು ಸೇವಕರು, ಸಭೆ ನಡೆಸ್ತಿರೋ ಸೇವಕರು ಒಂದು ದೊಡ್ಡ ಪಾಸ್ಟ್ರಿಗೆ ಫೋನ್ ಮಾಡಿದ್ರಂತೆ. ಅಯ್ಯ, ಎಷ್ಟು ವಯಸ್ಸಿಗೆ ದೀಕ್ಷಾ ಸ್ನಾನ ಕೊಡೋದು ಅಂತ ಯಾಕೆ ಕೇಳ್ತಾ ಇದ್ದೀರಾ ಅಂದರೆ, ಇಲ್ಲ, ಒಂದು 8 ವಯಸ್ಸು ಹುಡುಗಿ ಬಂದು ದೀಕ್ಷಾ ಸ್ನಾನ ಕೊಡು ಅಂತ ಕೇಳ್ತೈತೆ, ಕೊಡೋಲ್ಲ ಬೇಡ ಅಂತ ನೀವು ಹೇಳಿದ್ರೆ ನಾನು ಮಾಡ್ತೀನಯ್ಯ ಅಂತ. ಯಾಕಂದರೆ ಸ್ವಲ್ಪ ಅನುಭವ ಇರೋರಿಗೆ ಕೇಳೋಣ ಅಂತ. ಇಲ್ಲ, ಬೈಬಲ್ ಪ್ರಕಾರ ಜ್ಞಾನ ಬಂದ ಮೇಲೆ ಕೊಡಬೇಕು, ಅದಕ್ಕೆ ಫುಲ್ಲು ಜ್ಞಾನ ಆಯ್ತಯ್ಯ, ಅಭಿಷೇಕ ಒಂದೈತೆ, ಸ್ವಲ್ಪ ಫೋನ್ ಕೊಡ್ತೀನಿ ಮಾತಾಡ್ರಿ ಅಂತ ಕೊಟ್ಟರೆ ಅರ್ಧ ಗಂಟೆ ಮಾತಾಡುತ್ತಂತೆ, ಬೈಬಲ್ ಬಗ್ಗೆ ಮಾತಾಡುತ್ತಂತೆ, ಎಜುಕೇಷನ್ ಬಗ್ಗೆ ಹೀಗೆ ಏನು ಕೇಳ್ತಿಲ್ಲಂತೆ. ನನಗೆ ಪ್ರೇಯರ್ ಮಾಡ್ರಿ ಎಜುಕೇಷನಿಗೆ ಅಂತ ಫುಲ್ಲು ಅಭಿಷೇಕದಲ್ಲಿದೆ ಅಂತ, ಬೈಬಲಲ್ಲಿ ಏನು ಕೇಳಿದ್ರು ಹೇಳ್ತಂತೆ. ಸರಿ, ಅವ್ರ ಅಪ್ಪ ಮಾತ್ರ ಕೊಟ್ರಂತೆ, ಯಾಕಂದರೆ ದೀಕ್ಷಾ ಸ್ನಾನ ಕೊಡೋಕೆ ಅವ್ರಿಗೆ ಸಂಬಂಧ. ಬರೀ ದೇವ್ರ ಬಗ್ಗೆ ಮಾತಾಡ್ತಿದ್ದಾರಂತೆ. ಆ ಮಕ್ಕಳಿಗೆ ಆತ್ಮಿಕ ಬಗ್ಗೆ, ಸ್ಪಿರಿಚುವಲ್ ಬಗ್ಗೆನೇ ಮಾತಾಡ್ತಾರಂತೆ, ಲೋಕದ ಬಗ್ಗೆ ಒಂದು ಮಾತು ಮಾತಾಡಿಲ್ಲಂತೆ. ಆಮೇಲೆ ಅವ್ರು ಇಟ್ಬಿಟ್ಟು ಒಂದು ಮೆಸೇಜ್ ಕೊಟ್ಟರು. ಅವ್ರಿಗೆ ಅಲ್ಲಿ ನಡೆದಿರೋದನ್ನು ನಮಗೆ ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಹೇಳೋದನ್ನು ಕೇಳಿದೆ. ಒಂದು ಫ್ಯಾಮಿಲಿಗೆ ಆವಾಗ ನಾನು ಆ ಸೇವಕರಿಗೆ ಹೇಳಿದ್ರಂತೆ, ದೇವ್ರ ಪ್ರಕಾರ ಜ್ಞಾನ ಇದ್ದ ಮೇಲೆ ಕೊಡು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಕ್ಲಾಸ್ ಕೊಟ್ಬಿಟ್ಟು, ಇದು ಮುಂಚೆ ಪಾಪಗಳು ಮಾಡಿದ್ದೆಲ್ಲ ಕ್ಷಮಿಸಿ ಇನ್ಮೇಲೆ ಪರಿಶುದ್ಧವಾಗಿ ಜೀವಿಸ್ಬೇಕಂತೇಳಿ ಕೊಡ್ರಿ, ಅದಕ್ಕೆ ಅಭಿಷೇಕ ಇದೆ ಅಂತೇಳಿ. ಆವಾಗ ಅವ್ರು ಹೇಳಿದ್ರು, ಎಲ್ಲರೂ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾರೆ, ಎಜುಕೇಷನ್ ಬರಲ್ಲ, ದೇವರು ಇಲ್ಲ. ಅವ್ರು ಬರೀ ಸ್ಪಿರಿಚುವಲ್ ಅಂತಾರೆ. ಅಭಿಷೇಕ ಇರೋದ್ರಿಂದ ದೇವರು ಹೆಂಗೋ ಜ್ಞಾನ ಬಂದ್ಬಿಡುತ್ತೆ. ಯಾಕಂದ್ರೆ ಅಭಿಷೇಕವೇ ಜ್ಞಾನ, ಪರಿಶುದ್ಧಾತ್ಮ ಜ್ಞಾನ ಕೊಡೋದು. ಜ್ಞಾನ ಇಲ್ದಿದ್ರೆ ಅದೇ ಅವ್ರ ಜ್ಞಾನದಲ್ಲೇ ನಡೆಸೋರು. ಸೈತನ ಸ್ವಭಾವ ಮರೆಯಾಗುತ್ತೆ, ಚಂಚಲ ಮನಸ್ಸು, ಭಯ, ಕೋಪ ಎಲ್ಲ ಹೋಗಿ ವಿಶ್ವಾಸ, ಜ್ಞಾನ, ವಿಸ್ಡಮ್ ಎಲ್ಲ ನಮಗೆ ಬರುತ್ತೆ. ದೇವ್ರು ಬಂದ್ರೇ ಬರೋದು. ಹೆಂಗೋ ಅವರ ನಮ್ಮ ಸ್ಕೂಲಲ್ಲಿ ಫಸ್ಟೇ ಬರುತ್ತೆ, ಯಾಕಂದ್ರೆ ದೇವರಿದ್ದಾರೆ, ಹೋಲಿ ಸ್ಪಿರಿಟ್ ಇದೆ. ಅದರಿಂದ ಅವ್ರು ಕೊಟ್ಟಿರುವ ಜವಾಬ್ದಾರಿ ಏನಂದ್ರೆ, ಅಭಿಷೇಕದಲ್ಲಿದ್ದು ತನ್ನ ಯಾತ್ರೆಯನ್ನು ಮುಗಿಸ್ಬೇಕು. ಆ ಚಿಕ್ಕ ವಯಸ್ಸಿಂದನೇ ಅಭಿಷೇಕದಲ್ಲಿ ತುಂಬಿ ತುಳುಗುತ್ತಾ. ಮುಖ್ಯವಾಗಿ ಏನಂದ್ರೆ, ಏನಾದ್ರೂ ಸಮಸ್ಯೆಗಳು ಬಂದ್ರೆ ಚೆನ್ನಾಗಿ ಕೇಳ್ಕೊಳ್ರಿ, ಪ್ರೇಯರ್ ಮಾಡೋಣ. ಅಭಿಷೇಕ ಅನ್ನೋದು ನಮ್ಮ ಒಳಗಡೆ ಬಂದ್ರೆ ಬಹಳ ಮುಖ್ಯ. ಬರೀ ಆತ್ಮಿಕತೆಯಲ್ಲಿ ನಡೆಸುತ್ತದೆ ಪ್ರೇಯರ್ ಮಾಡೋದು, ವಾಕ್ಯ ಓದೋದು, ಲೋಕದ ಚಿಂತೆನೆಲ್ಲ ಆ ಟೈಮಿಗೆ ದೇವ್ರು ನಡ್ಸ್ಕೊಂಡು ಹೋಗ್ತಾರೆ. ಸ್ವಲ್ಪ ಎಲ್ಲಾದ್ರೂ ಫಂಕ್ಷನ್ಗಳಿಗೆ ಎಲ್ಲಾದ್ರೂ ಒಂದು 3 ದಿನ ಪ್ರೇಯರ್ ಮಾಡೋದು ಬಿಟ್ರೆ, ಎಲ್ಲಾದ್ರೂ ಒಂದು 2 ದಿನ ನೀವೆಲ್ಲಾದ್ರೂ ಹೋಗ್ಬಿಟ್ಟು ಬಂದ್ರೆ ಆ ಲೋಕ ಮತ್ತೆ ರಿವರ್ಸ್ ಬಂದ್ಬಿಡ್ಬೇಕು. ಹುಷಾರಾಗಿ ಯಥಾ ಪ್ರಕಾರ ಪ್ರಾರ್ಥನೆಗೆ ವಾಕ್ಯಕ್ಕೆ ಬಂದ್ಬಿಡ್ಬೇಕು. ಸ್ವಲ್ಪ ಜನ ಬರಲ್ಲ.
ಫಾಸ್ಟಾಗಿ ಹೋಗ್ತಾರೆ, ಬಿದ್ದ ಮೇಲೆ ಮತ್ತೆ ಎದ್ದೇಳೋದಿಲ್ಲ. ಅದೇನಾಗುತ್ತೆ ಅಂತ ಹೇಳಿದ್ರೆ ಮೈಂಡ್ ಮತ್ತೆ ಲೋಕಕ್ಕೆ ಸ್ವಲ್ಪ 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 ಸ್ವಭಾವ ಎಲ್ಲ ಬದಲಾಗ್ತಾ ಇದೆ. ಕೋಪ ಬರುತ್ತೆ, ಈಗೋ ಪ್ರಾಬ್ಲಮ್ ಬರುತ್ತೆ, ಬೇಜಾರು ಬರುತ್ತೆ, ದುಃಖ ಬರುತ್ತೆ, ಕಷ್ಟ ಆಗುತ್ತೆ. ಮೈಂಡ್ ಏನೋ ಒಂದು ಚಿಕ್ಕದು ವಿಷಯ ಸೆಲ್ಫೋನಲ್ಲಿ ನೋಡಿದ್ರೆ ಅದು ಯೋಚನೆಯಲ್ಲಿ ಬರುತ್ತೆ. ಈಗ ಅಭಿಷೇಕ 80% 90% ಇದ್ದು ಏನೋ ತಿಳ್ಕೊಳ್ಳೋದಕ್ಕೋಸ್ಕರ ನೋಡಿದ್ರು, ಓಹೋ ಈ ಮೆಸೇಜ್ ಈ ಥರ ನಡೀತಾ ಇದೆ ಲೋಕದಲ್ಲಿ, ಇಲ್ಲಿ ಯುದ್ಧ ನಡೀತಿದೆ, ತಮಿಳ್ನಾಡಲ್ಲಿ ಹಿಂಗೆ ನಡೀತಾ ಇದೆ, ಕರ್ನಾಟಕದಲ್ಲಿ ಈ ಥರ ನಡೆದಿದೆ, ಆಂಧ್ರದಲ್ಲಿ ಎಲೆಕ್ಷನ್, ಬಿಹಾರಲ್ಲಿ ಪ್ರಾರಂಭಿಸಿದ್ದಾರೆ, ಈ ಥರ ವಿಷಯಗಳು ಗೊತ್ತಾಗ್ತಾ ಇರುತ್ತೆ. ಎಲ್ಲಿ ಬಾಂಬ್ ಇಟ್ಟಿದ್ದಾರೆ, ಏನಿಟ್ಟಿದ್ದಾರೆ ಗೊತ್ತಾಗುತ್ತೆ. ಬಟ್ ನಾವು ಈ ಅಭಿಷೇಕ ಇಲ್ಲದ ಹಾಗೆ ಗಮನ ಇಟ್ಕೊಳ್ರಿ, ಇದು ಬಂದ್ಬಿಟ್ಟು ಒಂದು 10% ಇದ್ದು ಬರೀ ಲೋಕದ ದಾಸಿ ಯೋಚನೆಗಳಿದ್ದಾಗ ತಲೆನೋವು, ನರ ನಳಿಯೋದು, ಬೇಜಾರು, ದುಃಖ, ಚಿಂತೆ, ಕೋಪ, ಆವೇಶ, ಏನು ಕೈ ಇಟ್ಟು ಮಾಡಿದ್ರು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಕರೆಕ್ಟ್, ಯಾವ್ದು ತಪ್ಪು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ಡಿಸಿಷನ್ ತೆಗಿಬೇಕು, ಏನು ಗೊತ್ತಿರಲ್ಲ. ಯಾಕಂದ್ರೆ ಲೋಕ ಬಂದು ತುಂಬಿಕೊಂಡಿರೋದ್ರಿಂದ ಏನು ಸಕ್ಸಸ್ ಮಾಡೋಕ್ಕೆ ಆಗೋದಿಲ್ಲ. ಪೂರ್ತಿಯಾಗಿ ದೇವ್ರು ಕೊಟ್ಟರೆ ಕೆಲಸವನ್ನು ನೆರವೇರಿಸೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು, ತೀರಿತು ಅಂತೇಳಿ. ಆವಾಗ ನಾವು ಸಕ್ಸಸ್ಫುಲ್ ಆಗಿ ಒಂದು ಜೀವನ ಮಾಡಿ ದೇವ್ರ ಥರ ನಾವು ಇಲ್ಲೂ ಸಮಾಧಾನವಾಗಿದ್ದು ಸತ್ರನೂ ಪರಲೋಕದಲ್ಲಿ ಇರೋಕ್ಕೆ ಸಾಧ್ಯ. ದೇವ್ರು ಕೊಟ್ಟರೆ ಕೆಲಸ, ಒಂದು ಫ್ಯಾಮ್ಲಿ ಕೊಡ್ತಾರೆ, ಸಭೆ ಕೊಡ್ತಾರೆ, ನೈಬರ್ಸ್ ಅಕ್ಕಪಕ್ಕದಲ್ಲಿ ಕೊಡ್ತಾರೆ, ರಿಲೇಷನ್ಸ್ ಕೊಡ್ತಾರೆ. ಹೆಚ್ಚಾಗಿ ಓದ ಮಕ್ಕಳಿಗೆ ಓದು, ಕೆಲಸ ಮಾಡೋರಿಗೆ ಕೆಲಸದ ಜಾಗ, ಇದನ್ನೆಲ್ಲ ಪರಿಶುದ್ಧ ಸಾಕ್ಷಿ. ಪ್ರಾರಂಭದಲ್ಲಿ ಏಸಾಮಿ ನಮ್ಮದಾಗ ಸಾಕ್ಷಿ ಹೃದಯದಲ್ಲಿ ಸಾಕ್ಷಿಯಾಗಿರು, ಮಾತಿನಲ್ಲಿರು, ಯೋಚನೆಯಲ್ಲಿರು. ನಿನ್ನ ಪ್ರವರ್ತನೆ ಸರಿ ಇಲ್ಲದಿದ್ರೆ ಅವರು ನಿನ್ನನ್ನು ನೋಡಿನೇ ಅವ್ರು ದೇವ್ರು ನಂಬಬೇಕು. ದೇವ್ರು ನೋಡ್ರಿ, ನಾವೇ ಯೇಸು ಸ್ವಾಮಿ ನಮ್ಮ ಮೂಲಕ ದೇವ್ರನ್ನ ಬಯಲ್ಪಡಿಸ್ಬೇಕು, ಇಮೇಜ್ ಆಫ್ ಗಾಡ್ ತೋರಿಸ್ಕೊಡ್ಬೇಕು. ದೇವ್ರು ಡೈರೆಕ್ಟಾಗಿ ಬಂದು ನಿಲ್ಲೋದಿಲ್ಲ, ಅವ್ರು ಸ್ಪಿರಿಟಲ್ಲಿದ್ದಾರೆ, ನಮ್ಮ ಮಾಂಸದಲ್ಲಿ ನಮ್ಮ ಮೂಲಕ ಕೆಲಸ ಮಾಡ್ತಾರೆ. ಅವ್ರು ಎಂಥರಾಗಿರ್ಬೇಕು, ಆ ರೀತಿ ದೇವ್ರು ನಿಂತು ತೋರಿಸಿ ಜಯ ಕೊಟ್ಟರು. ನಾವು ಕೂಡ ಸಕ್ಸಸ್ಫುಲ್ ಆಗಿ ಕೊಟ್ಟಿರೋ ಕೆಲಸವನ್ನು ಕರೆಕ್ಟಾಗಿ ಮಾಡಿ ಮುಗಿಸ್ಬೇಕು. ಒಂದು ಸೇವಕರು 90 ವರ್ಷ ಆಗಿತ್ತಂತೆ, ಆಗಿಲ್ಲಂತೆ. ಒಂದ್ಸಲ ಸೇವೆಗೆ ಕರೆದಾಗ ಹೋಗೋದೋ ಬೇಡ ಅಂದ್ಕೊಂಡು, ಸರಿ ನಾವು ನಿನ್ನ ಮೇಲೆ ರಶ್ ತಗೊಂಡು ಸಭೆ ನೋಡ್ಕೊಳ್ಳೋಣ, ಇಲ್ಲಾದ್ರೂ ಕರೆದ್ರೆ ರಶ್ ತೆಗಿಯೋಣಂತ ಸುಮ್ಮನೆ ಇದ್ದು, ಸರಿ ಒಂದು ಇಂಪಾರ್ಟೆಂಟ್ ಅಲ್ಲಿ ಹೋಗ್ಬಿಟ್ಟು ಬರೋಣ, ಯಾಕಂದರೆ ಶರೀರ ಬಲನಿತ್ಯ ಇದೆ ಅಂತ. ಸರಿ ಅಂತ ಹೊರಡ್ಬೇಕಾದ್ರೆ ಅವ್ರ ಎದುರುಗಡೆ ಒಂದು ಆಟದಲ್ಲಿದ್ದಾಗ ಒಂದು ದನ ಮೇಲೆ ಓರಕ್ಕಾಗದೆ ಓರ್ತಾ ಇದೆಯಂತೆ. ಅವ್ರ ಯಜಮಾನಿಗೆ ಹೇಳಿಲ್ಲಂತೆ, ಈ ಥರ ಕಷ್ಟದಲ್ಲಿ ನನ್ನ ಕೈಗೆ ಆಗಿಲ್ಲ ಅಂತ, ಅದಕ್ಕೆ ಜ್ವರ ಬಂದಿದೆ, ಅದಕ್ಕೆ ಕಷ್ಟ ಆಗ್ತಿದೆ. ಆದರೂ ಕೂಡ ಅವನು ಓನರ್ ಕುತ್ಕೊಂಡಿದ್ರು ಕೂಡ ಸ್ವಲ್ಪನೂ ಇದು ಮಾಡಿದಂಗೆ ಕಷ್ಟಪಟ್ಟು ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತೆ. ಅದಕ್ಕೆ ಅದು ಕಣ್ಣಿನ ಬಿಟ್ಟು ಕಣ್ಣು ನೋಡಿದ್ರಂತೆ, ಅದು ಬೇಜಾರು ಪಟ್ಟಿಲ್ಲಂತೆ, ದುಃಖ ಪಟ್ಟಿಲ್ಲಂತೆ, ಕಣ್ಣೀರು ಬಿಟ್ಟಿಲ್ಲಂತೆ. ಸ್ಟ್ರಾಂಗ್ ಆಗಿ ಎಳೆಯೋದಿಕ್ಕೆ ಟ್ರೈ ಮಾಡ್ತೈತಂತೆ, ಕಾಲು ಬರ್ತಾ ಇಲ್ಲ ಅಂತ. ಆದ್ರೂ ಪ್ರಯತ್ನ ಪಟ್ಕೊಂಡು ಹೆಜ್ಜೆ ಇಟ್ಕೊಂಡು ಬಿದ್ದು ಹಂಗೆ ಪ್ರಾಣ ಹೋಯ್ತಂತೆ. ಅವನು ಆವಾಗ ಅಳ್ತನಂತೆ, ಅಯ್ಯೋ ಎಷ್ಟು. ಆಮೇಲೆ ಹೇಳ್ದಂತೆ, ಅದು ಅವ್ರ ಕಿವಿಗೆ ಬಿದ್ದಿದೆ, ನೀನು ಎಷ್ಟು ಜ್ವರ ಇದ್ದು ಎಷ್ಟು ವೆಯ್ಟ್ ಹಾಕಿ ಇಷ್ಟಕ್ಕೂ ಯಜಮಾನ್ರು ಅಂತ. ಆದರೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಪ್ರಾಣ ಹೋಯ್ತಂತೆ. ಅದರಿಂದ ದೇವ್ರು ಮಾತಾಡಿದ್ರಂತೆ, ದೇವದಾಸ್ ಅಂತ ಸೇವಕರು ಆಂಧ್ರದ, ಪ್ರಾಣ ಹೋಗೋವರೆಗೂ ಅವರು ದೇವರಿಗೋಸ್ಕರ, ಅದು ಆ ಯಜಮಾನಿಗೋಸ್ಕರ ಕಷ್ಟಪಟ್ಟು ದುಡಿಮೆ ಮಾಡಿ ಕೊಟ್ಟು ಹೋಯ್ತು. ಪ್ರಾಣ ಹೋಗೋ ಸಮಯದಲ್ಲಿ ಕೂಡ ಅದರಲ್ಲಿ ಆದಷ್ಟು ಪ್ರಯತ್ನ ಪಡ್ತು ಅಂತ. ಆವಾಗ ತೀರ್ಮಾನ ಮಾಡಿದ್ರಂತೆ, ನಾನು ಉಸಿರರು 100 ವಯಸ್ಸಲ್ಲಿ ಅವರು ಡೆತ್ ಆಗ್ತಾರೆ ಮೇಲೆ, ಆ 100 ವಯಸ್ಸುವರೆಗೂ ಅವರು ಎಷ್ಟು ಕಷ್ಟ ಬಂದ್ರೂ ಆಗಲಿಲ್ಲ ಅಂದ್ರೂ ಪ್ರಾರ್ಥನೆಯಲ್ಲಿ ಸೇವೆ ಮಾಡಿದ್ರಂತೆ. ಆ ರೀತಿ ನಾವು ಕೊಟ್ಟಿರುವ ಸಮಯಗಳನ್ನು, ಕೊಟ್ಟಿರುವ ಜವಾಬ್ದಾರಿಯನ್ನು ಕರೆಕ್ಟಾಗಿ ಮಾಡಿ ಮುಗಿಸ್ಬೇಕು. ಒಬ್ಬೊಬ್ಬರು ಜವಾಬ್ದಾರಿಯನ್ನು ಕರೆಕ್ಟಾಗಿ ಮಾಡಿ ಮುಗಿಸೋದು. ಒಂದು ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ದರೆ ಅವ್ರೇನು ಮಾಡ್ತಾರೆ, ಕುಡಿಯೋಕ್ಕೆ ಹೋಗ್ತಾರೆ. ಒಂದು ಎಕ್ಸಾಂಪಲಿಗೆ, ಹಣ ಅಲ್ಲಿ ಹೋಗುತ್ತೆ, ಮಕ್ಕಳು ಇಲ್ಲಿ ಸರಿಯಾದ ಊಟ ಬಟ್ಟೆ ವ್ಯವಸ್ಥೆ ಇರೋದಿಲ್ಲ, ಮನೆಗೆ ಬಂದರೆ ಅಪ್ಪ ಅಮ್ಮ ಜಗಳ,
ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕಂದ್ರೆ ಆಗೋದಿಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ತಂದೆ ತಾಯಿ ಜಗಳ, ಮಕ್ಕಳು ಪರಿಶುದ್ಧವಾಗಿ ಬೆಳಿಬೇಕಂದ್ರೆ ಆಗಲ್ಲ. ಇವರು ಬಾಯಿಗೆ ಎಲ್ಲ ಎತ್ಕೊಂಡು ಮಕ್ಕಳಿದ್ದಾರೆ ಅಂತೇಳಿ ಪರಿಶುದ್ಧವಾಗಿ ನಾಲಿಗೆ ಇಟ್ಕೊಂಡು ಜ್ಞಾನವಾಗಿ ಮಾತಾಡಿದ್ರೆ ತಾನೆ. ಅಜ್ಞಾನಿಗಳಾಗಿ ಹಠ ಹಿಡ್ಕೊಂಡು ಪಾಪಕ್ಕೆ ಲೋಕಕ್ಕೆ ಹಠ ಹಿಡ್ಕೊಂಡು ಕುಟುಂಬ ನಾಶನವಾಗ್ತಿದೆ. ಇವಾಗೆಲ್ಲ ಸೇವಕರುಗಳು ಸಭೆಗಳು ನಡೆಸ್ತಾ ಇದ್ದಾರೆ. ಆದರೆ ಗಮನ ಇಟ್ಟು ಕೇಳ್ರಿ, ಎಜುಕೇಷನ್ ಇದೆ, ಡೈವರ್ಸ್ ಜಾಸ್ತಿ ಆಗ್ತಾ ಇದೆ. ಟೆಕ್ನಾಲಜಿ ಇದೆ, ಪಾಪ ಜಾಸ್ತಿ ಆಗ್ತಾ ಇದೆ. ಓದಿದರೆ ಡೈವರ್ಸ್ ಆಗ್ತಾ ಇದೆ. ಆ ಕಾಲದಲ್ಲಿ ಓದಿಲ್ಲ, ಕುಟುಂಬ ಇತ್ತು. ಕಾರಣ ಏನು? ನೀವಿಷ್ಟು ಓದು 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 ಅಂತಿರಲ್ಲ. ಈ ಓದು ಒಂದು ಕುಟುಂಬವನ್ನು ಸಮಾಧಾನ ಕೊಡಲ್ಲ, ಪ್ರೀತಿ ಕೊಡೋದಿಲ್ಲ, ಈಗೋ ಪ್ರಾಬ್ಲಮೇ ಬರ್ತತೆ. ಗರ್ವ, ಅಹಂಕಾರ, ಹಣ ಇದೆ, ನೀನೇನು ಗಂಡ ಇಲ್ದಿದ್ರು ಹೋಗಂತ. ಅಪ್ಪ ಅಮ್ಮ ಕೂಡ ಇವಾಗ ನೀನು ಗಂಡನ ಬಿಟ್ಬಿಟ್ಟು ಬಂದ್ಬಿಡಂತಾರೆ. ಎಷ್ಟು ವರ್ಷ ನೋಡ್ತಾರೆ? ಈ ರೀತಿಯಾಗಿ ಹೇಳೋದು ಅರ್ಥ ಆಗ್ತದ? ಸ್ಪಿರಿಚುವಲ್ ಒಂದು ಕುಟುಂಬ ಚೆನ್ನಾಗಿರ್ಬೇಕು, ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ದೇವರ ಪರಿಶುದ್ಧಾತ್ಮ ಅಭಿಷೇಕ ಇರಬೇಕು. ಅವ್ರು ಹೇಳಿರೋ ಹಾಗೆ ನಡಿಬೇಕು, ಅವ್ರು ಚಿತ್ತ ಮಾಡಿ ಮುಗಿಸ್ಬೇಕು. ಇವಾಗ ನನಗೆ ದೇವರನ್ನ ಫಾಲೋ ಮಾಡಬೇಕು, ಏನೋ ನನ್ನ ಮೇಲೆ ಪ್ಲಾನ್ ಇಟ್ಟಿದ್ದಾರೆ, ಆ ಪ್ಲಾನ್ನ ಮಾಡಿ ಮುಗಿಸ್ಬೇಕು. ಪ್ರಾರಂಭ ಅಲ್ಪವಾಗಿದ್ರು ಮುಗಿಂಪಾದರೂ ಗುರಿ ಇಟ್ಕೊಂಡು ಆ ವಿಷನ್ ನೋಡ್ಕೊಂಡು ಇಂಜರಿದಾಗಿ ಕಳಪೆಯಲ್ಲಿ ಕೈ ಮೇಲೆ ಇಂಜರಿದಾಗಿ ಸಕ್ಸಸ್ ಮಾಡಬೇಕು. ದೇವರು ಸಕ್ಸಸ್ ಮಾಡಿ ತೀರಿತು, ಸಿಲುಬೆ ಮರಣವನ್ನು ಒಪ್ಪಿಸಿಕೊಟ್ಟು ಮುಗಿಸಿದ್ರು. ಆ ರೋಮರ್ ಯುದ್ಧದಲ್ಲಿ ಅವನು ಸಿಪಾಯಿ ಸೋಲ್ಜರ್ ಓಡ್ ಬಂದು ಮೆಸೇಜ್ ಕೊಟ್ಟು ಪ್ರಾಣ ಬಿಡ್ತಾನೆ. ಅವನು ಬೇಗ ಹೋಗಿ ಹೇಳಂದ್ರೆ ಹೋಗಿ ಮೆಸೇಜ್ ತಿಳಿಸ್ಬೇಕು ಅವರಿಗೆ ಸಂತೋಷ ಆಗ್ಬೇಕಲ್ಲ. ಅಲ್ಲಿ ಏನು ನಡೀತಿದೆ ದುಃಖದಲ್ಲಿರ್ತಾರೆ. ಅದಕ್ಕೋಸ್ಕರ ಗೆದ್ವಿ, ವಿ ಕಾಂಕರ್ಡ್, ನಾವು ಗೆದ್ವಿ ಅಂತ ಹೇಳಿ ಊರೆಲ್ಲ ಹಾಗೆ ಕಿರ್ಚ್ಕೊಂಡು ವಿ ಕಾಂಕರ್ಡ್ ಅಂತ ಬಂದು ರಾಜನ ಹತ್ರ ಹೇಳಿ ಪ್ರಾಣ ಬಿಟ್ಟ. ಯೇಸು ಸ್ವಾಮಿ ಲೋಕವನ್ನು ಜಯಿಸ್ತೆ ಅಂತೇಳಿ ತೀರುತ್ತೋ, ಕೊಟ್ಟಿರೋ ಕೆಲಸ ಮುಗೀತೆ ಅಂತೇಳಿ ಪ್ರಾಣ ಬಿಟ್ಟರು. ಮುಗೀಪು ಚೆನ್ನಾಗಿರ್ಬೇಕು. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋದು. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆ, ಎಲ್ಲರೂ ಓಡ್ತಾರೆ, ಆದರೆ ಕಡೆಯಲ್ಲಿ ಒಬ್ಬರು ಮಾತ್ರ ಫಸ್ಟ್ ಪ್ರೈಸ್ ಬರುತ್ತೆ. ಅದೇ ರೀತಿಯಲ್ಲಿ ಈ ಲೋಕ ಯಾತ್ರೆಯಲ್ಲಿ ಓಡ್ತಾ ಇದ್ದೀವಿ. ಯಾರಿಗೆ ಕರೆಕ್ಟಾಗಿ ಕೊಟ್ಟಿರೋ ಕೆಲಸ ಸಕ್ಸಸ್ ಆಗಿ ಮುಗಿಸಿ ಎಂಡಲ್ಲಿ ಕಡೆವರೆಗೂ ನಿಲ್ಲುವನೇ, ರಕ್ಷಣೆ ಹೊಂದುವನು ನಿನ್ನ ಪರಲೋಕ ರಾಜ್ಯಕ್ಕೆ ಸೇರ್ತಾರೆ. ಈ ಭೂಲೋಕ ಕಾರ್ಯಕ್ರಮಗಳು ಮುಗಿಸಿರ್ತಾರೆ. ಅದು ಕೊಟ್ಟಿರೋ ಜವಾಬ್ದಾರಿಯನ್ನು ಕರೆಕ್ಟಾಗಿ ಮಾಡಿ ಮುಗಿಸೋರಿಗೆ ವಿಶೇಷವಾದ ಕಿರೀಟವನ್ನು ಇಟ್ಟಿದ್ದೀರಾ. ಅದನ್ನು ಪಡೆದು ಕೃಪೆ ಮಾಡಿರಿ. ಯೇಸು ಆಗಿರುವ ದೇವರು ಪಿತಾ ನೀನು ಕಳಿಸ್ಕೊಟ್ಟಿದ್ದೀರಾ. ಅವ್ರು ಬಂದು ನೀನು ಕೊಟ್ಟಿರೋ ಕೆಲಸ ಮುಗೀತು, ತೀರಿತು ಅಂತ ಹೇಳಿ ತನ್ನ ಆತ್ಮವನ್ನು ನಿನ್ನ ಕರೆದಲ್ಲಿ ಒಪ್ಪಿಸಿದಾಗೆ ನಮ್ಮ ಪ್ರಾಣ ಆತ್ಮ ಶರೀರ ಇವತ್ತು ಒಪ್ಪಿಸ್ತಾ ಇದ್ದೀವಿ. ನಮ್ಮ ಮೂಲಕ ನಿನ್ನ ಚಿತ್ತ ಮಾತ್ರ ನೆರವೇರಲಿ. ನಿನ್ನ ಕೆಲಸ ತೀರಿತು ಅಂತ ಹೇಳುವ ಹಾಗೆ, ಪೌಲನು ಹೇಳಿದ ಹಾಗೆ, ಯೇಸುವೆ ಒಳ್ಳೆ ಹೋರಾಟ ನೋಡದೆ ವಿಶ್ವಾಸನ ಕಾದ್ಕೊಂಡೆ, ನನಗೋಸ್ಕರ ಪರಲೋಕದಲ್ಲಿ ಕಿರೀಟ ಇಡಲ್ಪಟ್ಟಿದ್ದೆ ಅಂತ ಹೇಳಿದ ಪ್ರಕಾರವಾಗಿ ನಾವು ಅದೇ ರೀತಿ ಜಯವನ್ನು ಹೊಂದಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡದಿದ್ದೇವೆ ತಂದೆಯೇ, ಆಮೇನ್.